ನಮಸ್ಕಾರ ವೀಕ್ಷಕರೇ, ಎಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 19. ಲೇಖಕರು ಕೈಸರ್ ಜಹಾ. ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡಲ್ವಾ ಎಂದು ಕೇಳಿದಾಗ, ಇನ್ನೂ ಟೈಮ್ ಇದೆಯಲ್ಲ ಎಂದು ಆರ್ಯನ್ ಹೇಳುವನು. ಅದನ್ನು ತನ್ನ ಬೀರುವಿನಲ್ಲಿ ಇಟ್ಟು ಸೋಫಾ ಮೇಲೆ ಹೋಗಿ ಕೂರುವನು. ಇವರಿಗೆ ಏನಾಗಿದೆ, ನಾನು ಡೈವೋರ್ಸ್ ಪೇಪರಿಗೆ ಸೈನ್ ಮಾಡುತ್ತಾರೆ ಎಂದು ಏನೇನೋ ಯೋಚನೆ ಮಾಡಿದ್ದೆ. ಆದರೆ ಇವರು ನನ್ನ ಜೊತೆ ಮಾತನಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಇವತ್ತು ನನ್ನ ಕೈಯೆಲ್ಲ ಹಿಡಿದುಕೊಂಡು ಎಂದು ಯೋಚಿಸಿದವಳು ಸ್ವಲ್ಪ ಹೊತ್ತಿನ ನಂತರ ಮೆಲ್ಲನೆ ಎದ್ದು ನೋಡಿದಾಗ ಆರ್ಯನ್ ಮಲಗದೆ ಕುಳಿತಲ್ಲಿಂದಲೇ ನೋಡುತ್ತಿರುವನು. ಅವನನ್ನು ನೋಡಿದವಳು, ಅದು ನೀರು ಬೇಕಿತ್ತು, ಎಲ್ಲಿದೆ ಅಂತ ನೋಡಿದೆ ಎಂದವಳು ಮತ್ತೆ ಮಲಗುವಳು. ಅವಳ ವರಸೆಗೆ ನಕ್ಕವನು ನೀರನ್ನು ಲೋಟದಲ್ಲಿ ಹಾಕಿಕೊಂಡು ಅವಳ ಬಳಿ ಬಂದು, ತಗೊಳ್ಳಿ ನೀರು, ಕುಡಿಯಿರಿ ಎಂದಾಗ ಎದ್ದವಳು ಅವಳ ಕೈನಿಂದ ಲೋಟವನ್ನು ತೆಗೆದುಕೊಂಡು ಪೂರ್ತಿ ನೀರನ್ನು ಕುಡಿದಳು. ಥ್ಯಾಂಕ್ಸ್ ಎಂದಾಗ ನಕ್ಕವನು ಅವಳ ಕೈಯಿಂದ ಲೋಟ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ಸೋಫಾ ಮೇಲೆ ಕೂರುವನು. ಕಾವ್ಯ ತಾನಾಗಿ ಅವರನ್ನು ಹೀಗೆ ಕದ್ದು ಮುಚ್ಚಿ ನೋಡುತ್ತಾ ಇದ್ದೀನಿ ಎಂದುಕೊಂಡವಳು ಜಾಸ್ತಿ ಯೋಚಿಸದೆ ನಿದಿರೆಗೆ ಜಾರುವಳು. ಆದರೆ ಆರ್ಯನ್ ಕಾವ್ಯಾಳ ಒಳ್ಳೆಯತನಕ್ಕೆ ಸೋತಿರುವನು. ಅವಳು ಸೀಮಾ ಮತ್ತು ನನ್ನನ್ನು ಒಟ್ಟಿಗೆ ರೂಮಿನಲ್ಲಿ ನೋಡಿದರೂ ಯಾರ ಬಳಿಯೂ ಹೇಳಿಕೊಂಡಿಲ್ಲ. ಅಲ್ಲದೆ ತನಗೆ ಕೆಲಸಕ್ಕೆ ಸಹಾಯ ಮಾಡುವುದಕ್ಕೂ ತಯಾರಾಗಿರುವುದು, ಮನೆಯ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ನಿಭಾಯಿಸಿಕೊಂಡು ಹೋಗುತ್ತಿರುವುದು. ತನ್ನ ತಂದೆಯ ಬಗ್ಗೆ ತನಗೇ ಕಾಳಜಿ ಇಲ್ಲ, ಏಕೆ ಅಷ್ಟು ಕಾಳಜಿ ತೋರಿಸುತ್ತಿರುವುದು? ಡಿವೋರ್ಸ್ ನೀಡಲು ತಾನೇ ಕಾರಣ ಎಂದು ಹೇಳುವುದಕ್ಕೆ ತಯಾರಾಗಿರೋದು. ಇದೆಲ್ಲವನ್ನು ಯೋಚಿಸಿದವನು, ಈಕೆ ನಾಟಕ ಮಾಡುತ್ತಿಲ್ಲ, ತನ್ನನ್ನು ಈ ಮದುವೆಯ ಬಂಧವನ್ನು ಒಪ್ಪಿಕೊಂಡೇ ಎಲ್ಲವನ್ನೂ ಮಾಡುತ್ತಿದ್ದಾಳೆ. ಇನ್ನು ತಾನು ಈ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಎಂದು ತುಂಬ ಹೊತ್ತು ಯೋಚನೆಗಳಲ್ಲಿ ಮಗ್ನನಾಗಿದ್ದನು. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡು ಮೊದಲ ಬಾರಿಗೆ ಮೊಬೈಲ್ನಲ್ಲಿ ಅಲಾರಾಂ ಇಟ್ಟು ಮಲಗುವನು. ಬೆಳಗ್ಗೆ ಎಂದಿನಂತೆ ಬೇಗನೆ ಎದ್ದು ಕಾವ್ಯ ಮನೆ ಮುಂದೆ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಒಳಗೆಲ್ಲ ಕ್ಲೀನ್ ಮಾಡಿದವಳು ಸ್ನಾನ ಮಾಡಿ ಬಂದಾಗ 7 ಗಂಟೆ ಆಗಿರುವುದು. ವಾಶ್ರೂಮಿನಿಂದ ಬಂದಾಗ ಸೋಫಾ ಮೇಲೆ ಎದ್ದು ಕುಳಿತಿದ್ದ ಆರ್ಯನನ್ನು ನೋಡಿದವಳು ತನ್ನ ಮೊಬೈಲ್ ತೆಗೆದು ಟೈಮ್ ನೋಡಿದಾಗ 7 ಗಂಟೆ ತೋರಿಸುತ್ತಿತ್ತು. ಇಷ್ಟು ಬೇಗ ಎದ್ದಿದ್ದಾರೆಂದು ಆಶ್ಚರ್ಯಪಟ್ಟಳು. ಅವನೊಂದಿಗೆ ಏನೋ ಕೇಳಬೇಕು ಎನ್ನುವಷ್ಟರಲ್ಲಿ ಅವಳ ಬಳಿ ಬಂದವನು, ಶಾಕ್ ಆಗಬೇಡಿ ಮೇಡಮ್, ಇನ್ನು ಮೇಲೆ ಹೀಗೇನೆ. ಏನು ಮಾಡೋದು, ನಿಮ್ಮ ಸಹವಾಸ ಮಾಡಿದ ಮೇಲೆ ಏಳಲೇಬೇಕಲ್ಲ ಎಂದವನು ಅವಳ ಹತ್ತಿರ ಬಂದು ಅವಳ ಮುಖವನ್ನು ನೋಡಿದಾಗ ಸಿಂಪಲ್ ಬ್ಲೂ ಕಲರ್ ಕುರ್ತಾ ಪೈಜಾಮ, ಆಗ ತಾನೇ ಸ್ನಾನ ಮಾಡಿದ್ದ ಒದ್ದೆ ಕೂದಲನ್ನು ಒಂದೇ ಕೈನಿಂದ ಒರೆಸುತ್ತಿದ್ದವಳನ್ನು 1-2 ಸೆಕೆಂಡ್ ನೋಡಿದವನು ಅವಳ ಕೆನ್ನೆಗೆ ಹೂಮುತ್ತನ್ನು ನೀಡಿ ಅವಳನ್ನು ನೋಡಿ ನಕ್ಕವನು ವಾಶ್ರೂಮಿಗೆ ಹೋಗುವನು. ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡವಳ ಮನದಲ್ಲಿ 1000 ಚಿಟ್ಟೆಗಳ ಹಾರಾಟವಾಗುವುದು. ಆರ್ಯನ್ ಮೊದಲ ಬಾರಿಗೆ ಮುತ್ತನ್ನಿಟ್ಟಾಗ ಅದು ಅವರ ಮನಸ್ಸು ನಿಯಂತ್ರಣದಲ್ಲಿರದೆ ನೀಡಿದ್ದ ಮುತ್ತು. ಆದರೆ ಇದು ಹಿತವಾಗಿತ್ತು ಎಂದುಕೊಂಡವಳು ಕಿಚನ್ಗೆ ಸೇರುವಳು. ತಾನು ಡಿವೋರ್ಸ್ ಪೇಪರಿಗೆ ಸಹಿ ಹಾಕಿದ್ದೇನೆ, ಇನ್ನು 6 ತಿಂಗಳಲ್ಲಿ ಈ ಮನೆ ಬಿಟ್ಟು ಹೋಗಬೇಕು ಎನ್ನುವುದನ್ನು ಮರೆತ ಕಾವ್ಯ ಆರ್ಯನ್ ಮುತ್ತು ನೀಡಿದ ಕೆನ್ನೆಯನ್ನು ಪದೇ ಪದೇ ಮುಟ್ಟಿ ತನ್ನಲ್ಲಿಯೇ ನಾಚುತ್ತಾ ಕೆಲಸ ಮಾಡುವಳು. ಜಾನಕಿ ಮತ್ತು ಜಯದೇವ್ ಅವರು ಎದ್ದು ಬರುವರು. ಅವರಿಬ್ಬರಿಗೆ ಕಾಫಿ ನೀಡಿದ ಕಾವ್ಯ ತನ್ನ ರೂಮಿನ ಕಡೆ ನೋಡಿದವಳು ಮತ್ತೆ ಕಿಚನ್ಗೆ ಹೋಗುವಳು. ರೆಡಿಯಾಗಿ ಬಂದ ಆರ್ಯನ್ನನ್ನು ನೋಡಿದವರಿಬ್ಬರು ಏನೋ ಅದ್ಭುತವಾಯಿತೆಂದು ಇಬ್ಬರು ಮುಖ ನೋಡಿಕೊಳ್ಳುವರು. ಅವರಿಬ್ಬರ ಬಳಿ ಬಂದವನು, ಯಾಕೆ ಹಾಗೆ ಶಾಕ್ ಆಗಿದ್ದೀರಾ, ಕಾಫಿ ಕೊಡೀರಿ, ನಾನು ಕಾಫಿ ತಗೊಂಡು ಬರ್ತೀನಿ ಎಂದು ಹೇಳಿ ಕಿಚನ್ನಿಗೆ ಹೋಗುವನು.
ಅವನು ಬಂದಿದ್ದು ನೋಡಿದ ಕಾವ್ಯಾಳ ಎದೆ ಬಡಿತ 100ರ ಗಡಿ ದಾಟುವುದು. ಏನು ಕೇಳಬೇಕು ಮಾತನಾಡಬೇಕು ಎಂದು ಗೊತ್ತಾಗುವುದೇ ಇಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ತಾನು ನೀಡಿದ ಮುತ್ತು ಅವಳನ್ನು ಹೀಗೆ ನಾಚಿಸುತ್ತಿದೆ ಎಂದು ತಿಳಿದವನು ಇನ್ನು ಸ್ವಲ್ಪ ಕಾಟ ಕೊಡೋಣ ಎಂದುಕೊಂಡು ಚಪಾತಿಗೆ ಹಿಟ್ಟು ಕಲಿಸುತ್ತಿದ್ದ ಕಾವ್ಯಾಳ ಹಿಂದೆ ಅವಳ ಕಿವಿಯ ಹತ್ತಿರ ಬಂದು, ನನಗೆ ಕಾಫಿ ಬೇಕಿತ್ತು ಎಂದು ನಿಧಾನವಾಗಿ ತನ್ನ ಬಿಸಿ ಉಸಿರು ಅವಳಿಗೆ ತಾಗಿದಂತೆ ಹೇಳಿದನು. ಅವನ ಬಿಸಿ ಉಸಿರಿನ ಶಾಖಕ್ಕೆ ಸೋತವಳು ತಿರುಗಿದಾಗ ಮುಂದೆಯಿಂದ ಹತ್ತಿರವಾದವಳು ಏನು ಮಾಡುವುದೆಂದು ತಿಳಿಯದಾದಳು. ಆಚೆ ಹೋಗಲು ನೋಡಿದಾಗ ಅವಳಿಗೆ ಹೋಗಲು ಜಾಗ ನೀಡದೆ 2 ಕೈಗಳಿಂದ ಶೆಲ್ಫನ್ನು ಹಿಡಿದು ನಿಲ್ಲುವನು. ಅವನ ಸನಿಹ ಅವಳನ್ನು ಮತ್ತಷ್ಟು ಸೋಲಿಸುವುದು. ನಿಧಾನವಾಗಿ ಆರ್ಯನ್ ಕಾಫಿ ಎಂದಾಗ, ಹಾಂ ಕೊಡಿ, ಅದು ನೀವು ಹೀಗೆ ನಿಂತುಕೊಂಡರೆ ಎಂದು ಕತ್ತನ್ನು ಬಗ್ಗಿಸಿಕೊಂಡು ಹೇಳಿದಾಗ, ಸರಿ ಆಯಿತು ಬಿಡ್ತೀನಿ, ಒಂದು ಮುತ್ತು ಕೊಡಿ ಎಂದು ಕೇಳಿದನು. ತನ್ನ ಕತ್ತನ್ನು ಎತ್ತಿದವಳು ಅವನ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಅತ್ತಿಗೆ ಅತ್ತಿಗೆ ಎಂದು ಕರೆಯುತ್ತಾ ಅಶ್ವಿನಿ ಒಳಬರುವಳು. ಆಗ ಆರ್ಯನ್ ಅವಳಿಂದ ಬೇಗನೆ ದೂರ ಸರಿಯುವನು. ಅವರಿಬ್ಬರೂ ಚಡಪಡಿಸಿದ್ದನ್ನು ನೋಡಿದವಳು, ಏನು ಅಣ್ಣ ಭಾರಿ ರೊಮ್ಯಾನ್ಸ್ ನಡೆಯುತ್ತಿದ್ದ ಎಂದು ಛೇಡಿಸಿದಾಗ, ತರಲೆ ಹೋಗೆ ಇಲ್ಲಿಂದ ಎಂದು ಹೇಳಿದನು. ಅತ್ತಿಗೆ, ಇವತ್ತು ಸೂರ್ಯ ಯಾವ ಕಡೆಯಿಂದ ಉದಯಿಸಿದ್ದಾನೆ ಎಂದು ಕಾವ್ಯ ನೀಡಿದ ಕಾಫಿಯ ಲೋಟವನ್ನು ತೆಗೆದುಕೊಂಡು ಕೇಳುವಳು. ತಾನೊಂದು ಲೋಟವನ್ನು ತೆಗೆದುಕೊಂಡವನು, ಹೇಳ್ತೀನಿ ಬಾ ನಿನಗೆ ಎಂದು ಅವಳ ಹಿಂದೆಯೇ ಹೋಗುವನು. ಹಾಲಿಗೆ ಬಂದವರು ತನ್ನ ತಂದೆ ತಾಯಿಯ ಜೊತೆ ತುಂಬ ದಿನದ ನಂತರ ಇಬ್ಬರೂ ಕುಳಿತು ಮಾತನಾಡುವರು. ಕಾವ್ಯ ಚಪಾತಿ ಪಲ್ಯ ಪುಳಿಯೋಗರೆ ಮಾಡಿದವಳು, ಎಲ್ಲ ಕ್ಲೀನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದವಳು ತಾನು ರೆಡಿಯಾಗುವುದಕ್ಕೆ ಹೋಗುವಳು. ತುಂಬ ಹೊತ್ತು ಮಾತನಾಡುತ್ತಾ ಕುಳಿತಿದ್ದವರು ಡೈನಿಂಗ್ ಟೇಬಲ್ ಚೇರ್ ಮೇಲೆ ಬಂದು ಕೂರುವರು. ಬೇಗನೆ ರೆಡಿಯಾಗಿ ಬಂದ ಕಾವ್ಯ ಎಲ್ಲರಿಗೂ ಸರ್ವ್ ಮಾಡಿ, ಇನ್ನೇನು ಆರ್ಯನ್ ಪಕ್ಕ ಕೂರಬೇಕು ಎನ್ನುವಷ್ಟರಲ್ಲಿ ಸೀಮಾ ಒಳಬರುವಳು. ಅತ್ತೆ ಮಾವ ಹೇಗಿದ್ದೀರಾ? ಹಾಯ್ ಅಶ್ವಿನಿ, ಹೇಗಿದ್ದೀಯಾ ಎಂದವಳು ಸೀದಾ ಆರ್ಯನ್ ಪಕ್ಕ ಖಾಲಿ ಇದ್ದ ಚೇರಿನಲ್ಲಿ ಕೂರುವಳು. ಯಾಕೆ ಆರ್ಯನ್, ನಿನಗೂ ಅತ್ತೆ ಮಗಳಿದ್ದಾಳೆ ಅನ್ನೋದೇ ಮರೆತು ಹೋಯ್ತಾ ಎಂದು ಅವನ ಕೈಗೆ ಹೊಡೆದವಳು, ಅತ್ತೆ ತುಂಬ ಹೊಟ್ಟೆ ಹಸಿತಿದೆ ಎಂದು ಒಂದೇ ಸಮನೆ ಮಾತನಾಡುವಳು. ಜಾನಕಿಯವರು, ನಾವಲ್ಲ ಮರೆತಿರುವುದು, ನೀನು ಇತ್ತೀಚೆಗೆ ಮನೆಯ ಕಡೆ ಬರುತ್ತಾನೇ ಇಲ್ಲ ಎನ್ನುವರು. ಎಲ್ಲವನ್ನೂ ಮರೆತು ಲವಲವಿಕೆಯಿಂದ ಇದ್ದ ಕಾವ್ಯಾಳಿಗೆ ಸೀಮಾಳನ್ನು ನೋಡಿ ಹಳೆಯ ಘಟನೆ ಎಲ್ಲವೂ ನೆನಪಾಗುವುದು. ತನ್ನ ಕತ್ತನ್ನು ಬಗ್ಗಿಸಿಕೊಂಡವಳು ಎಲ್ಲರಿಗೂ ತಿಂಡಿ ಸರ್ವ್ ಮಾಡಿ, ಆಂಟಿ ನನಗೆ ಟೈಮ್ ಆಯಿತು, ನಾನು ಆಫೀಸಿನಲ್ಲಿ ತಿನ್ನುತ್ತೀನಿ ಎಂದು ಹೇಳಿ ತನ್ನ ರೂಮಿಗೆ ಹೋಗುವಳು. ಸೀಮಾ ಬಂದಿದ್ದು ಜಯದೇವ್ ಅವರಿಗೂ ಇಷ್ಟವಾಗುವುದಿಲ್ಲ. ಇದರ ಬಗ್ಗೆ ಆರ್ಯನ್ ಬಳಿ ಮಾತನಾಡಲೇಬೇಕು ಎಂದು ಯೋಚಿಸುತ್ತಾ ತಿಂಡಿ ತಿನ್ನುವರು. ಬೆಳಗ್ಗೆಯಿಂದ ಇದ್ದ ಹಿತವಾದ ಸಮಯ ಸೀಮಾ ಬಂದ ತಕ್ಷಣ ಅಹಿತವಾಯಿತು ಎಂದು ತಿಳಿದವನು, ಅಮ್ಮ ನಾನು ಕಾವ್ಯಾಳನ್ನು ಡ್ರಾಪ್ ಮಾಡಿ ಬರ್ತೀನಿ ಎಂದು ಹೇಳಿ ಎದ್ದನು. ಆಗ ಅವನ ಕೈಯನ್ನು ಹಿಡಿದವಳು, ಆರ್ಯನ್ ನಾನು ಮನೆಗೆ ಬಂದು ಎಷ್ಟು ದಿನ ಆಯಿತು, ನನ್ನ ಜೊತೆ ಮಾತನಾಡುವುದು ಬಿಟ್ಟು ಹೋಗುತ್ತೇನೆ ಅಂತಿದ್ದೀಯಲ್ಲ ಎಂದು ಹೇಳುವಾಗಲೇ ತನ್ನ ಹ್ಯಾಂಡ್ ಬ್ಯಾಗ್ ಜೊತೆ ಬಂದ ಕಾವ್ಯಾಳನ್ನು ನೋಡಿ, ಕಾವ್ಯ ನೀನೇ ಬಸ್ಸಿನಲ್ಲಿ ಹೋಗ್ತೀಯ ಅಲ್ವಾ ಎಂದಾಗ ಆರ್ಯನ್ ಕಡೆ ಒಮ್ಮೆ ನೋಡಿದವಳು ಸರಿ ಎಂದು ತನ್ನ ಕತ್ತನ್ನು ಅಲ್ಲಾಡಿಸಿದಳು. ಆದರೆ ಆರ್ಯನ್ನಿಗೆ ಇದು ಸರಿ ಬರುವುದಿಲ್ಲ. ತನ್ನ ಕೈಯನ್ನು ಬಿಡಿಸಿಕೊಂಡವನು, ಇಲ್ಲ ಸೀಮಾ, ನಾನೇ ಇವರನ್ನು ಡ್ರಾಪ್ ಮಾಡ್ತೀನಿ ಎಂದು ಕಾವ್ಯಾಳ ಕೈ ಹಿಡಿದವನು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುವನು. ಜಾನಕಿ ಮತ್ತು ಜಯದೇವ್ ಅವರಿಗೆ ಆರ್ಯನ್ನ ನಡೆ ಹೊಸತು ಎನ್ನಿಸಿದರೂ ತಮ್ಮ ಮಗನ ಜೀವನ ಸರಿಯಾದರೆ ಸಾಕು ಎಂದುಕೊಂಡವರು ತಿಂಡಿ ತಿನ್ನುವರು. ಸೀಮಾಳಿಗೆ ಸಿಟ್ಟು ಬಂದರೂ ಸಹ ತಡೆದುಕೊಂಡು ನಗುವಿನ ಮುಖವಾಡ ಹಾಕಿ ತಿಂಡಿ ತಿನ್ನುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.
ಧನ್ಯವಾದಗಳು.